ಥರ ನಾನು ಪೋರ್ಟ್ರೇ ಮಾಡಬೇಕಿತ್ತು ಸ್ಕ್ರೀನ್ ಮೇಲೆ. ವಿದ್ಯಾಪತಿಲಿ ಒಂದು ಸೂಪರ್ ಸ್ಟಾರ್ ಅನ್ನೋ ಒಂದು ಇದು ಕೊಟ್ಟರು. ಬಟ್ ಅಂದರೆ ಸೂಪರ್ ಸ್ಟಾರ್ ಅನ್ನೋ ಒಂದು ಕ್ಯಾರೆಕ್ಟರ್ ಅದು, ವಿದ್ಯಾ ಅನ್ನೋಳು ಒಬ್ಳು ಸೂಪರ್ ಸ್ಟಾರ್ ಅಂತ. ಬಟ್ ಕಲ್ಟಲ್ಲಿ ಮೇಜರ್ಲಿ ನನಗೇನು, ನಾನು ಯಾವಾಗಲೂ ನನ್ನ ವಿಷಯ ಅಂತಲ್ಲ, ಎಲ್ಲ ಹೀರೋಯಿನ್ಸ್ಗೂ ಒಂದು ಮುಖ್ಯವಾದ ಅಂಶ ಅಂದರೆ ಸ್ಕ್ರೀನ್ ಸ್ಪೇಸ್. ಹೀರೋಯಿನ್ಸ್ಗೆ ಎಷ್ಟು ಸ್ಕ್ರೀನ್ ಸ್ಪೇಸ್ ಇರುತ್ತೆ ಅಷ್ಟು ಸಿನಿಮಾ ಕೂಡ ಚೆನ್ನಾಗಿ, ಯಾಕಂದರೆ ಒಂದು ಒಳ್ಳೆ ಬ್ಲೆಂಡ್ ಇರುತ್ತೆ ಹೀರೋ ಹೀರೋಯಿನ್ನು ಬೇರೆ ಪಾತ್ರಗಳು ಅಂತ. ಸೊ ಆ ಒಂದು ಎಲ್ಲ ಬ್ಲೆಂಡ್ ಇರೋ ಒಂದು ಕ್ಯಾರೆಕ್ಟರ್ ನಂದು ಅಂತ ನನಗನ್ಸುತ್ತೆ. ಇತ್ತೀಚೆಗೆ ಪ್ರಮೋಷನ್ ಆ್ಯಕ್ಟಿವಿಟೀಸಲ್ಲಿ ಜೈದವರು ನೀವು ಕೂಡ ಭಾಗಿಯಾಗಿದ್ರಿ. ಸೊ ಒಂದು ಹಣೆಗೆ ಮುಚ್ಚಿಡುವಂಥ ಸೀನ್ ಕೂಡ ಇತ್ತು. ಅದು ಸಿನಿಮಾಗೂ ಕೂಡ ಕನೆಕ್ಟ್ ಆಗುತ್ತಾ ಹೆಂಗೆ ಏನು ಅನ್ನೋಂಥದ್ದು? ಸಿನಿಮಾದಲ್ಲಿ ಇರೋದಕ್ಕೆ ನಾವು ಪ್ರಮೋಷನಲ್ಲಿ ಮಾಡಿದ್ದು. ಇವಾಗ ಇದೆ ಲಿರಿಕಲ್ ವೀಡಿಯೋದಲ್ಲೂ ಅದಿದೆ, ಹಣೆಗೆ ಮುತ್ಕೊಡೋವಂಥ, ಹಣೆಗೆ ಮುತ್ಕೊಡೋದಿರ್ಬೋದು, ಗೆಜ್ಜೆ ಹಾಕೋದಿರ್ಬೋದು, ಹೂ ಮುಡ್ಸೋದಿರ್ಬೋದು, ಅದೆಲ್ಲ ಕೂಡ ನಮ್ಮ ಅಂದರೆ ಇದು ಲಿರಿಕಲ್ ವೀಡಿಯೋ ಬಿಟ್ಟಿರೋದು. ವಿಜುವಲಿ ವೀಡಿಯೋ ಸಾಂಗ್ ಬಿಟ್ಟರೆ ಅದರಲ್ಲೆಲ್ಲ ಈ ಎಲ್ಲ ಆ್ಯಕ್ಟಿವಿಟೀಸ್ ಇದೆ. ಪ್ರೀತಿಯಲ್ಲಿ ಬಿದ್ದ ಪ್ರತಿಯೊಬ್ಬರಿಗೂ ಕೂಡ ಅದರ ಮಜಲುಗಳನ್ನು ಅನುಭವಿಸುವಂಥದ್ದು ಮತ್ತು ಕನಸುಗಳನ್ನು ಈಡೇರಿಸ್ಕೊಳ್ಳುವಂಥದ್ದು ತುಂಬ ಪ್ಲ್ಯಾನ್ಸ್ ಇರುತ್ತೆ. ನಿಮ್ಮ ಲವ್ ಲೈಫಲ್ಲಿ ಹೆಂಗೆ ಪ್ಲ್ಯಾನ್ಸ್ ಇದೆ ಅನ್ನುವಂಥದ್ದು? ನನಗೇನಿಲ್ಲ ಸರ್, ಒಂದು ಮಟ್ಟಕ್ಕೆ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡಿ ಸಿನಿಮಾಗಳು ಮಾಡಿ ಆಮೇಲೆ ಆರಾಮಾಗಿ ಮದುವೆ ಆಗಿ ನನಗೆ ಮಕ್ಕಳಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ನಾನು ನನ್ನ ಮಕ್ಕಳನ್ನ ಚೆನ್ನಾಗಿ ಸಾಕಬೇಕು, ಆರಾಮಾಗಿರಬೇಕು, ನಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು. ಬಿಟ್ಟರೆ ಇನ್ಯಾವ ಪ್ಲ್ಯಾನ್ಸ್ ಕೂಡ ಇಲ್ಲ. ಯಾವ ತೆಲುಗುವಿಂದ ಬಂದರೆ ಆಫರ್ಸ್ ಬಂದರೆ ಖಂಡಿತ ಮಾಡ್ತೀನಿ. ಈಗ ಮದುವೆ ವಿಚಾರ ಬಂದಾಗ ಹೇಳ್ತಾ ಇದ್ದೀನಿ, ನಿಮ್ಮ ಫಸ್ಟ್ ಹೀರೋ ಚಿಕ್ಕಣ್ಣ ಮದುವೆ ಕೂಡ ಸೈಲೆಂಟಾಗಿ ಗುಡ್ ನ್ಯೂಸ್ ಕೊಟ್ಟರು, ಅನೌನ್ಸ್ ಆಯಿತು. ನಿಮಗೆ ಏನು ಅನ್ನಿಸ್ತು ಚಿಕ್ಕಣ್ಣ ಮದುವೆ ವಿಚಾರ? ತುಂಬ ಖುಷಿ ಆಯಿತು ಸರ್ ನನಗೆ, ಅವ್ರು ಮದುವೆ ಆಗ್ತಿದ್ದಾರೆ ಅಂತ. ಅಂದರೆ ತುಂಬ ವರ್ಷದಿಂದ ಅವರು ಇಂಡಸ್ಟ್ರಿಗೆ ಅವರಂದರೆ ಮುಂಚೆ ಎಲ್ಲರಿಗಿಂತ ಮುಂಚೆ ಬಂದವರು ಇಂಡಸ್ಟ್ರಿಗೆ. ಫೈನಲಿ ಮದುವೆ ಆಗ್ತಿದ್ದಾರೆ. ಆಮೇಲೆ ಅವ್ರು ಹೇಳ್ತಾಯಿದ್ರು, ಉಪಾಧ್ಯಕ್ಷ ಆದ ತಕ್ಷಣ ನಾನು ಮದುವೆ ಆಗ್ತೀನಿ, ಉಪಾಧ್ಯಕ್ಷ ಆದ ತಕ್ಷಣ ನಾನು ಮದುವೆ ಆಗ್ತೀನಿ. ಸೊ ಅದೇ ರೀತಿ ಉಪಾಧ್ಯಕ್ಷ ಆದಮೇಲೆ ಮದುವೆ ಆಗ್ತಿದ್ದಾರೆ. ಏನು ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ಜೀವನ ಇವಾಗ ಏನು ಚೆನ್ನಾಗಿತ್ತು ಅದಕ್ಕಿಂತ ತುಂಬ ಚೆನ್ನಾಗಿರಲಿ ಅಂತ ನಾನು ಬಯಸ್ತೀನಿ. ಎಸ್, ಫೈನಲಿ ಇನ್ನೇನು ಕೆಲವೇ ದಿನಗಳಲ್ಲಿ ಕಲ್ಟ್ ತೆರೆಗೆ ಬರ್ತಾ ಇದೆ, ಏನು ಹೇಳ್ತೀರಿ? ನಿಮಗೆ ಎಷ್ಟು ಸ್ಪೆಷಲ್ ಅನ್ನೋದು? ನನ್ನ ಸೀರಿಯಲಿಂದ ನೋಡ್ಕೊಂಬಂದಿರೋನ ನಿಮಗೆ ಗೊತ್ತಿರುತ್ತೆ, ನಾನು ಒಂಥರ ನಿಮ್ಮ ಮನೆ ಹುಡುಗಿ ಥರ ನೋಡ್ತಾ ಇರ್ತೀರ. ಬಟ್ ಇದರಲ್ಲಿ ಒಂದು ವಿಭಿನ್ನವಾಗಿರೋ ಪಾತ್ರದ ಮೂಲಕ ಬರ್ತಾ ಇದ್ದೀವಿ. ಈಗಾಗಲೇ IO7A ಸಾಂಗು ಆನಂದ್ ಆಡಿಯೋ ಯೂಟ್ಯೂಬ್ ಚಾನಲ್ ರಿಲೀಸ್ ಆಗಿ ಟ್ರೆಂಡಿಂಗಲ್ಲಿದೆ. ಯಾರ್ಯಾರು ನೋಡಿಲ್ಲ ದಯವಿಟ್ಟು ಆನಂದ್ ಆಡಿಯೋ ಯೂಟ್ಯೂಬ್ ಚಾನಲ್ಗೆ ಹೋಗಿ ಸಾಂಗ್ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ಕಲ್ಟ್ ಸಿನಿಮಾದ ನಟಿ ಮಲೈಕಾ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಮಾಲ್ತೇಶ್ ಚೆಗ್ಗಿನ್, ಟಿ.